ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಲ್ದಿ ಮತ್ತು ಟೇಸ್ಟಿ ಕ್ಯಾರೆಟ್ ಮತ್ತು ಬನಾನಾ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ನ್ಯಾಚುರಲ್ ಸ್ವೀಟ್ನೆಸ್ ಇರುವ ಎನರ್ಜಿ ಬೂಸ್ಟ್ ಕೊಡುವ ಡ್ರಿಂಕು. ಇದು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲು ಮೀಡಿಯಮ್ ಸೈಜ್ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗಿಬೇಕು. ನೆಕ್ಸ್ಟ್ ಸ್ಮಾಲ್ ಪೀಸಸ್ ಆಗಿ ಇದನ್ನು ಕಟ್ ಮಾಡ್ಕೋಬೇಕು. ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಐಸೈಟಿಗೆ ತುಂಬಾ ಒಳ್ಳೆಯದು. ಈ ರೀತಿ ಕ್ಯಾರೆಟ್ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ನ ಜ್ಯೂಸ್ ಜಾರಲ್ಲಿ ಹಾಕಿ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕಬೇಕು. 1 ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡಬೇಕು. ಕ್ಯಾರೆಟು ಫುಲ್ಲಿ ಸ್ಮೂತ್ ಆಗೋ ತನಕ ಇದನ್ನು ಬ್ಲೆಂಡ್ ಮಾಡಬೇಕು. ಕ್ಯಾರೆಟ್ ಲಂಪ್ಸ್ ಇರಬಾರ್ದು, ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಸೋಸ್ಕೋಬೇಕಾಗತ್ತೆ. ಈ ರೀತಿ ಸೋಸ್ಕೋಬೇಕು. ಸೋಸ್ಕೊಂಡು ಈ ಜ್ಯೂಸನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಬನಾನಾ ರೆಡಿ ಮಾಡ್ಕೊಳ್ಳೋಣ. 2 ಬನಾನಾ ತೊಗೊಂಡಿದ್ದೀನಿ. ಬನಾನಾನ ಸಿಪ್ಪೆ ತೆಗೆದು ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ಸ್ಲೈಸ್ ಮಾಡ್ಕೊಳ್ಳಿ. ಸ್ಲೈಸ್ ಮಾಡ್ಕೊಂಡಿರೋ ಬಾಳೆಹಣ್ಣನ್ನು ಅದೇ ಜಾರಲ್ಲೇ ಹಾಕ್ಕೊಳ್ಳಿ. ಈಗ ನಾವು ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಕ್ಯಾರೆಟ್ ಜ್ಯೂಸು, ಅದನ್ನು ಈಗ ಹಾಕ್ಕೋಬೇಕು. ಅದೇ ಕ್ಯಾರೆಟ್ ಜ್ಯೂಸನ್ನ ಈಗ ಪೂರ್ತಿಯಾಗಿ ಹಾಕ್ಕೊಳ್ಳಿ. ಹಾಗೆ 1 ಗ್ಲಾಸ್ ಹಾಲು ಹಾಕ್ಕೋಬೇಕು. 1 ಗ್ಲಾಸ್ ಹಾಲು ಹಾಕ್ಕೊಂಡು ಈಗ ನೆನೆಸಿಟ್ಟಿರೋ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿರೋ ಬಾದಾಮಿ. ಎಕ್ಸ್ಟ್ರಾ ನ್ಯೂಟ್ರಿಷನ್ ಸಿಗುತ್ತೆ ಬಾದಾಮಿ ಹಾಕೋದ್ರಿಂದ. ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬನಾನಾ ಎನರ್ಜಿ ಬೂಸ್ಟ್ ಮಾಡುತ್ತೆ ಮತ್ತು ನ್ಯಾಚುರಲ್ ಸ್ವೀಟ್ನೆಸ್ ಕೊಡುತ್ತೆ. ಇದಕ್ಕೆ ಯಾವುದೇ ರೀತಿ ಶುಗರ್ ಆಗ್ತಾ ಇಲ್ಲ. ನೆಕ್ಸ್ಟ್ ಈಗ ಸರ್ವ್ ಮಾಡ್ಕೊಳ್ಳೋಣ. 2 ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ ಹಾಕ್ಕೊಂಡು ಅದ್ರ ಮೇಲೆ ಜ್ಯೂಸ್ ಹಾಕೋಬೇಕು. ಈ ಜ್ಯೂಸನ್ನ ಫ್ರೆಶ್ ಆಗಿ ಸರ್ವ್ ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಪರ್ಫೆಕ್ಟು. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುವಂಥ ನ್ಯಾಚುರಲ್ ಸ್ವೀಟ್ನೆಸ್ ಡ್ರಿಂಕ್ ಇದು. ಈ ಜ್ಯೂಸು ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ ಮತ್ತು ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ಸೊ ವೀಕ್ಲಿ ಒನ್ಸ್ ಆದರೂ ಈ ಜ್ಯೂಸನ್ನ ಮಾಡ್ಕೋಬೇಕು. ತುಂಬಾ ಹೆಲ್ಪ್ ಆಗುತ್ತೆ. ಸೊ ನ್ಯಾಚುರಲ್ ಸ್ವೀಟ್ನೆಸ್ಸಿಗೆ ಹನಿ ಬೇಕಾದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನ್ ಹನಿ ಹಾಕ್ತಾ ಇದ್ದೀನಿ. ಬನಾನಾ ಎನರ್ಜಿ ಬೂಸ್ಟ್ ಮಾಡೋದ್ರ ಜೊತೆಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಮಿಲ್ಕ್ ಕ್ಯಾಲ್ಶಿಯಂ ಸೋರ್ಸ್ ಆಗಿರೋದ್ರಿಂದ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಜ್ಯೂಸ್. ಹೆಲ್ದಿ ಕ್ಯಾರೆಟ್ ಮತ್ತು ಬನಾನಾ ಜ್ಯೂಸ್ ರೆಡಿ. ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.